ನಮ್ಮ ಹೆಸರು ನಾಗರಾಜು ಅಂತ. ನಮ್ಮದು ಚಿಕ್ಕಬಳ್ಳಾಪುರ. ಸಪ್ತಗಿರಿ ಹಾಸ್ಪಿಟ್ಲ್ಗೆ ಬರಬೇಕಾದ್ರೆ ನಮ್ಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇತ್ತು. ನಮ್ಮ ಪ್ರದೀಪ್ ಸಾರು ಬಂದು ನಮಗೆ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಪ್ ಆಗಿದ್ದರು. ಅವ್ರು ಚಿಕ್ಕಬಳ್ಳಾಪುರದ ಕ್ಯಾಂಪ್ ಹಾಕಿದ್ರೆ ನಮ್ಮ ಪ್ರದೀಪ್ ಸಾರ್ ಮುನ್ನಕ್ಕೆ 3 ಕಡೆಯಿಂದ ಬಂದಿದ್ದೀವಿ ನಾವು ಇಲ್ಲಿಗೆ. ನಾವು ಸುಮಾರು ಅಂದರೆ ಒಂದು 20 ಜನ ಬಂದ್ವಿ. ಇವಾಗೆಲ್ಲ ಫಸ್ಟ್ ಕ್ಲಾಸಿಗೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಆರಾಮಾಗಿ ಊಟ ಗೀಟ ನಮಗೆಲ್ಲ ಚೆನ್ನಾಗಿ ನೋಡಿಕೊಂಡು ಊಟ ಗೀಟ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಆರಾಮಾಗಿ ನಮ್ಮನ್ನು ಇವಾಗ ಸೇಫ್ಟಿಯಾಗಿ ಕರ್ಕೊಂಡೋಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಿಡ್ತಾಯಿದ್ದಾರೆ. ನಾವು ಬಂದು ಸುಮಾರು 5 ದಿನ ಆಯ್ತು ಇವತ್ತಿಗೆ. ಅವ್ರ ಬಗ್ಗೆ ನಮಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂತೂ ನಮ್ಗೆ ಅನಿಸುತ್ತೆ ಸರ್. ನಮ್ಮ ಪ್ರದೀಪ್ ಸರ್ ಬಂದು ಇವಾಗ ಸದ್ಯಕ್ಕೆ ಫಸ್ಟ್ ಟೈಮೇ ಗೆದ್ದು ನಮ್ಮನ್ನೆಲ್ಲ ಈ ಥರ ನೋಡಿ ಇದೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಸರ್. ನಾವು ಬೇರೆ ಕಡೆ ಎಲ್ಲ ತೋರಿಸಿದ್ವಿ, ತುಂಬಾ ಖರ್ಚಾಗುತ್ತೆ ಅಂತ ಹೇಳಿದ್ರು. ಆದರೆ ನಮಗೆ ಖರ್ಚಾಗುತ್ತೆ ಅಂತ ನಮಗೆ ಬೇರೆ ಏನು ಸೋರ್ಸ್ ಇಲ್ಲ ಸರ್, ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಇವಾಗ ನಮ್ಮ ಪ್ರದೀಪ್ ಸಾರು ಕ್ಯಾಂಪ್ ಹಾಕಿದಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಹೋಗಿದ್ವಿ ಸರ್. ಅಲ್ಲಿಗೆ ಮಧು ಸರ್ ಅವರು ಮುಖಾಂತರ ನಮ್ಗೆ ಗೊತ್ತಾಯಿತು. ನಾವು ಅಲ್ಲಿ ಹೋಗಿದ್ವಿ ಸರ್. ಅಲ್ಲಿಂದ ನಮಗೆ ಸಾರು ಒಳ್ಳೆ ಗೈಡೆನ್ಸ್ ಕೊಟ್ಟರು. ಮಧು ಸಾರ್ ಅವರು ಈ ಥರ ಇದೆ, ಬನ್ನಿ ನಿಮಗೆ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಕ್ಯಾಂಪ್ ಇದೆ ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಅಂತ ಹೇಳಿದ್ರು ಸರ್. ನಾವು ಅಲ್ಲಿಗೆ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಹಾಸ್ಪಿಟ್ಲಲ್ಲಿ. ಊಟನೂ ಚೆನ್ನಾಗಿ ಕೊಟ್ಟಿದ್ರು ಸರ್. ಹೊತ್ತೊತ್ತಿಗೂ ಒಳ್ಳೆ ಊಟ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ಟಾಫು ಅಷ್ಟೇ ಸರ್, ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಬಟ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಸರ್ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ. ಫಸ್ಟ್ ಡೇ ಸ್ವಲ್ಪ ಸುಸ್ತಾಗಿದ್ದರು, ಸೆಕೆಂಡ್ ಡೇ ಒಂದು 40% ಕ್ಯೂರ್ ಗೊತ್ತಾಯಿತು. ಇವತ್ತು 80% ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಇವಾಗ ಪ್ರದೀಪ್ ಈಶ್ವರ್ ಅವರು ಬಂದಮೇಲೆ ಈ ಥರ ಕ್ಯಾಂಪ್ಗಳು ಹಾಕಿದ್ಮೇಲೆ ತುಂಬಾ ಜನರಿಗೆ ಅನುಕೂಲ ಆಗ್ತಾಯಿದೆ ಸರ್. ಮುಂದೆನೂ ಇಂಥ ಕೆಲಸಗಳು ಮಾಡಲಿ ಅಂತ ನಾನು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ಜನರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವರು ಬಡವರು, ಇವರು ಸಾಹುಕಾರರು, ಇವರು ಯಂಗರ್ಸ್ಟು, ಇವರು ಓಲ್ಡರ್ಸು ಅನ್ನೋದೇನಿಲ್ಲ ಸರ್. ಯಂಗರ್ಸ್ನೂ ಒಂದೇ ಥರ, ಓಲ್ಡರ್ಸ್ನಂತೂ ತುಂಬ ಕೇರ್ ತೊಗೊತಾ ಇದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಂಗೆ ಹೇಳ್ತಾಯಿದ್ರೆ ಮೈ ಜುಮ್ ಅಂತ ಇದೆ, ಬಟ್ ರಿಯಲಾಗಿ ಹೇಳ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ನಮಗೆ ಬಡವರು ಆದವ್ರು ನಮ್ಮಂಥವ್ರಿಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡ್ತಾಯಿದ್ದಾರೆ ಅಂತ ತುಂಬಾ ನಮ್ಗೆ ಸಂತೋಷ ಆಗ್ತಾಯಿದ್ದಾರೆ ಸರ್. ನಮ್ಮಂಥವರ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರಲಿ ಅಂತ ನಾನು ಬೇಡ್ಕೊತೀನಿ ಸರ್. ರಾಜು, ಮಂಚನಹಳ್ಳಿ ಹೋಬಳಿ ಗೌಡ್ಗೆರೆ. ನಮ್ಗೆ ಬ್ಯಾಕ್ ಪೇನ್ ಇತ್ತು, L4 L5 ಪ್ರಾಬ್ಲಮ್ ಇತ್ತು. ಪ್ರೈವೇಟಲ್ಲಿ ಕೇಳಿದ್ವಿ, ಕೇಳಿದ್ರೆ 1 ಲಕ್ಷ 1.5 ಲಕ್ಷ ಆಗುತ್ತೆ ಅಂತಂದರು. ಅಲ್ಲಾಗಲ್ಲ ಅಂಥೇಳಿ ನಾವು ಮನೆಗೆ ಇದ್ವಿ. ನಮಗೆ ಕ್ಯಾಂಪ್ ಇದೆ ಅಂತ ಪ್ರಕಾಶ್ ಅಣ್ಣವರು, ZP ಪ್ರಕಾಶ್ ಅಣ್ಣವರು ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಪ್ ಇದೆ, ಮಧು ಸರ್ನ ಕಾಂಟ್ಯಾಕ್ಟ್ ಆಗು, ನಾವು ಫೋನ್ ಮಾಡಿ ಹೇಳ್ತೀವಿ ಅಂತಂದರು. ಸರಿ ಅಂಥೇಳಿ ಚಿಕ್ಕಬಳ್ಳಾಪುರ ಕ್ಯಾಂಪ್ ಇತ್ತು, ಹೋದ್ವಿ. ಅಲ್ಲಿ ಮಧು ಸರು ತುಂಬ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿ ಸಪ್ತಗಿರಿ ಹಾಸ್ಪಿಟ್ಲ್ ಕರ್ಕೊಬಂದು 2 ದಿನದಲ್ಲೇ ಆಪ್ರೇಷನ್ ಮಾಡಿಸಿ ಗುಣಮುಖರನ್ನಾಗಿ ನಮಗೊಂದು ಮನೆಗೆ ಕಳಿಸ್ತಾ ಇದ್ದಾರೆ. ಪ್ರದೀಪ್ ಸರ್ಗೆ ತುಂಬ ಟ್ಯಾಂಕ್ಸು. 20 ಜನ ಬಂದಿದ್ವಿ. 20 ಜನಕ್ಕೂ ಒಳ್ಳೆ ಟ್ರೀಟ್ಮೆಂಟು. ಅದೇ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿ ವಾಪಸ್ ಬಿಟ್ಟವ್ರೆ. ಎಲ್ಲರನ್ನೂ ಕರ್ಕೊಂಡೋಗಿ ಮನೆಗೆ ಬಿಟ್ಟವ್ರೆ. ನಾವು ಎಲ್ಲರನ್ನೂ ಫೋನ್ ಮಾಡಿದೆ, ಬಿಟ್ಟವ್ರೆ. ಊಟ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಹೋಟ್ಲಲ್ಲಿ ತಂದು ತಿಂದ್ವಿ. ಹೋಟ್ಲಿಗಿಂತ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಊಟ ಚೆನ್ನಾಗೈತೆ ಸರ್. 4 ಜನಕ್ಕಿತ್ತು, 4 ಜನಕ್ಕೂ ಸರ್ಜರಿ ಆಗೈತೆ. ತುಂಬವಾಗಿ ನಾನು ಎಲ್ಲರನ್ನೂ ಕೇಳ್ಕೊಬಂದು 4 ಜನನೂ ನಂಗೆ ಈ ಥರ ಮಾಡೋ ಆಪ್ರೇಷನ್ ಚೆನ್ನಾಗೈತೆ ಅಂತ ಎಲ್ಲರೂ 4 ಜನನೂ ಹೇಳ್ತಾರೆ ಸರ್. ಇವಾಗ ಕ್ಯಾಂಪು ಅಂತ ಸುಮ್ಮನೆ ಅವರು ಯಾರೇ ಆಗಲಿ ಮಾಡಿದ್ರೆ ಸುಮ್ಮನೆ ಕರ್ಕೊಂಡು ಹಂಗೆ ಮನೆಗೆ ಬಿಟ್ಬಿಡ್ತಾರೆ. ಪ್ರದೀಪ್ ಸರ್ ಕ್ಯಾಂಪ್ ಮಾಡಿದ್ರೆ ಹಂಗೆ ಮಾಡಲ್ಲ. ಕೇರಾಗಿ ತಗೊಂಡು ಅವ್ರನ್ನೇನು ಹಾಸ್ಪಿಟ್ಲ್ ಹತ್ರ ನಾನು ನೋಡಿದ್ದೀನಿ, ಜೊತೆಗೆ ಮೊನ್ನೆ ಬಂದಾಗ ನೋಡಿದ್ದೀನಿ. ಅಲ್ಲೇ ಇದ್ದುಕೊಂಡು ನಿಮ್ಗೇನಾಗಿದೆ ಅಂತ ತೋರಿಸಿ ಕ್ಲೀನಾಗಿ ಅವ್ರನ್ನ ಆಪ್ರೇಷನ್ ಮಾಡಿಸ್ಬಿಟ್ಟು ಮನೆಗೆ ಬಿಡ್ತಾರೆ ಸರ್. ಇಲ್ಲ ಅಂತಂದರೆ ನಿಮಗೇನು ಇಲ್ಲ ಅಂಥೇಳಿ ಅದೇ ಆಂಬ್ಯುಲೆನ್ಸಲ್ಲಿ ಊರಾಗಿ ಬಿಡ್ತಾರೆ ಸರ್. ತುಂಬ ಟ್ಯಾಂಕ್ಸ್ ಸರ್. ಇಂಥ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ತುಂಬ ಟ್ಯಾಂಕ್ಸ್ ಸರ್ ಪ್ರದೀಪ್ ಸರ್ಗೆ, ಮತ್ತು ಸಪ್ತಗಿರಿ ಹಾಸ್ಪಿಟ್ಲವ್ರಿಗೂ ತುಂಬ ಟ್ಯಾಂಕ್ಸ್ ಸರ್. ನನ್ನ ಹೆಸರು ಧನಲಕ್ಷ್ಮಿ, ನಾನು ಚಿಕ್ಕಬಳ್ಳಾಪುರದವರು. ಅಲ್ಲಿ ನಮಗೆ ಸೊಂಟ ಕಾಲು ಎಲ್ಲ ತುಂಬ ನೋವು ಬರ್ತಾಯಿತ್ತು. ಡಾಕ್ಟರ್ ಹತ್ರ ತೋರಿಸಿದ್ರೆ ಏನಿಲ್ಲಮ್ಮ, ಮೇಲಾಗೋದು ಅಂತಂದೇಳಿ ಮೆಡಿಸಿನ್ಸ್ ಕೊಡ್ತಾಯಿದ್ರು ಅಷ್ಟೇ. ಆ ಮೆಡಿಸಿನ್ಸ್ ತಗೊಂಡಾಗ ಒಂದು ಸ್ವಲ್ಪ ಕಡಿಮೆ ಆಗೋದು, ತಿರ್ಗೆಲ್ಲ ಜಾಸ್ತಿ ಆಗೋದು. ಆದರೆ ಪ್ರದೀಪ್ ಸರ್ ಬಂದಾಗಿಂದ ಬಡವರಿಗೆಲ್ಲ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅವ್ರ ಪರವಾಗಿ ಕ್ಯಾಂಪ್ ಹಾಕಿದ್ರು. ಆ ಕ್ಯಾಂಪಿಗೆ ಬಂದಿದೆ. ಅಲ್ಲಿ ಟೆಸ್ಟ್ ಮಾಡಿದಾಗ ಇದು ಸೊಂಟದ್ದು ಆಪ್ರೇಷನ್ ಮಾಡಬೇಕಮ್ಮ ಅಂದರು. ಅದಕ್ಕೆ ಬೆಂಗಳೂರು ಕರ್ಕೊಂಬಂದರು. ಬೆಂಗಳೂರಿನಲ್ಲಿ ಆಪ್ರೇಷನ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ.
ಪ್ರದೀಪ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸು. ಇಲ್ಲಿ ಡಾಕ್ಟ್ರುಗಳ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಮನೆ ಮಗಳಾಗೆ ನೋಡಿಕೊಂಡ್ರು. ನರ್ಸುಗಳೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಅವ್ರಿಗೊಂದು ಥ್ಯಾಂಕ್ಸು. ಸರ್ ನಮಗೆ ಒಂದು ಇಂಥ ಕೇಸುಗಳು ಅನ್ನೋದು ನಮಗೆ ಸುಮಾರು ಒಂದು 50-60 ಕೇಸ್ ಬಂದಿರ್ಬೋದು. ಬೇರೆ ಕೇಸುಗಳು ಜಾಸ್ತಿ ಬಂದಿದ್ದಾವೆ. ಆದರೆ ಕೆಲವರಿಗೆ ತುಂಬ ಮನೇಲಿ ಗಂಡಸರಿಲ್ದ ಅಂಥವರೆಲ್ಲ ಆಪ್ರೇಷನ್ ಬಂದಿದ್ದಾರೆ. ಅವ್ರಿಗೂ ಪಾಪ ತುಂಬ ನಿಮ್ಗೆ ಸಹಾಯ ಮಾಡಬೇಕು ಅಂತಂದೇಳಿ ಕೇಳ್ಕೊತೀನಿ. ಅವ್ರಿಗೂ ಅಡ್ಮಿಂಟ್ ಆಗಿದ್ದಾರೆ. ಅವ್ರ ಮೇಲೆ ಗಂಡಸರು ಯಾರೂ ಇಲ್ಲ, ಒಂದೇ ಒಂದು ಹೆಂಗಸು. ಒಂದು ಸರಿ ಗೌರ್ಮೆಂಟ್ ಹಾಸ್ಪಿಟಲ್ಲೂ ಆಪ್ರೇಷನ್ ಆಗಿತ್ತು, ಏನೂ ಇದಿಲ್ಲ. ಇನ್ನೊಂದು ಸರಿ ಮಾಡಬೇಕು ಅಂದರು. ಅವ್ರಿಗೂ ಒಂದು ಸ್ವಲ್ಪ ಒಳ್ಳೆ ನೋಡಬೇಕು ನೀವು. ಸಪ್ತಗಿರಿ ಹಾಸ್ಪಿಟ್ಲಾಗೆ ನಾನು ಬಂದಿದ್ದೀನಿ. ಪ್ರದೀಪ್ ಸರ್ ಅವ್ರ ಕರ್ಕೊಂಬಂದರು ನಮ್ಮನ್ನ. ಕರ್ಕೊಂಬಂತು ಅವರು ತುಂಬ ಚೆನ್ನಾಗಿ ನಮ್ಮನ್ನ ವಿಚಾರಿಸ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು, ಈ ನರ್ಸುಗಳು, ಆಯಾ ಇವರೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಪ್ರದೀಪ್ ಸರ್ ಅವರಿಗೆ ಒಂದು ಥ್ಯಾಂಕ್ಸು. ನಮಗೆ ಅವರು ಭಾಷೆ ಕೊಟ್ಟಿದ್ದರು, ಎಲೆಕ್ಷನ್ ನಿಲ್ಲಬೇಕಾದ್ರೆ ನಮ್ಮ ಮನೆ ಹೆಣ್ಮಗಳಾಗಿ ನೋಡ್ಕೊತೀವಿ, ನಮ್ಮದು ತಂದೆ ತಾಯಿ ಥರ ನೋಡ್ಕೊತೀವಿ, ಅಕ್ಕ ತಂಗಿರ ಥರ ನೋಡ್ಕೊತೀವಿ ಅಂತ ಅದೇ ಥರ ಅವ್ರು ನಡ್ಕೊತಾ ಇದ್ದಾರೆ ಸರ್. ಇದೇ ಥರ ಸಾರ್ ಮುಂದೆನೂ ಇದೇ ಥರ ಗೆದ್ದು ಮುಂದಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ. ಸರ್, ಫಸ್ಟ್ ಆಫ್ ಆಲ್ ಮೈ ನೇಮ್ ಇಸ್ ಮಧುಸೂದನ್ ರೆಡ್ಡಿ ಅಂತ. ಸೊ ಐ ಆಮ್ ವರ್ಕಿಂಗ್ ಇನ್ ಸಪ್ತಗಿರಿ ಹಾಸ್ಪಿಟಲ್ ಆ್ಯಸ್ ಎ ಹೆಲ್ತ್ ಕೋಆರ್ಡಿನೇಟರ್ ವಿತ್ ಮಿಸ್ಟರ್ ಪ್ರದೀಪ್ ಈಶ್ವರ್ ಸರ್. ಸೊ ನಾನು ಫಸ್ಟ್ ಅಪ್ರೋಚ್ ಆದಾಗ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಥಿಂಗ್ ಈಸ್ ಲೈಕ್ ಇಂಟ್ರೆಸ್ಟ್ ಅಂದರೆ ಇಟ್ಸ್ ನಾಟ್ ಲೈಕ್ ಪೇಷಂಟ್ ತೊಗೊಂಬಂದು ಚೆಕ್ ಮಾಡಿ ಬಿಡೋದು ಥರ ನೇಮಕಾವಸ್ಥೆ ಕ್ಯಾಂಪ್ಸ್ ಮಾಡಲಿಲ್ಲ ಅವರು. ನನಗೆ ಫಸ್ಟು ನಾನು ಹೋಗಿ ಅಪ್ರೋಚ್ ಆದಾಗ ಈ ಸೆಟ್ ದಟ್ ನೀವು ಅಗ್ರೆಸಿವ್ ಆಗಿ ಮಾಡಬೇಕು, ನೀವು ಮಾಡೋ ಕ್ಯಾಂಪಿಂದ ಪೇಷಂಟ್ಸ್ ಯೂಸ್ ಆಗಬೇಕು. ನನಗೆ ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ಸ್ ಮಾಡಿದ್ರು. ಲೈಕ್ ಹೇಳಿದ್ರು, ಯಾಕಂದರೆ ಎಲ್ಲರೂ ಬಂದು ಮಾಡ್ಕೊಂಡು ಹೋಗ್ತಾರಪ್ಪ, ನೋಬಡಿ ಈಸ್ ಟೇಕ್ ಕೇರಿಂಗ್ ಆಫ್ಟರ್ ದ ಕ್ಯಾಂಪ್ ಫಾಲೋ ಅಪ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಅವ್ರು ಪ್ರಾಮಿಸ್ ಕೊಟ್ಟಿದ್ದೆ. ಸೊ ಅವ್ರು ಕೂಡ ಆರ್ಡರ್ಸ್ ಕೊಡೋದು ಈ ಥರ ಮಾಡಬೇಕು ಅಂತ. ಆ್ಯಸ್ ಪರ್ ಈಸ್ ಆರ್ಡರ್ಸ್ ವಿ ಆರ್ ಡೂಯಿಂಗ್ ದ ಲಾಟ್ ಆಫ್ ಕ್ಯಾಂಪ್ಸ್ ಮಾಡ್ತಿದ್ದೀವಿ ಆ್ಯಂಡ್ ತುಂಬ ಜನಕ್ಕೆ ಯೂಸ್ ಆಗ್ತಿದೆ. ಸೊ ಕ್ಯಾಂಪ್ಸಲ್ಲಿ ಬಂದ ತಕ್ಷಣ ನೆಕ್ಸ್ಟ್ ಟೈಮ್ ಮತ್ತು ಅವರು ಇನ್ಫ್ಯಾಕ್ಟ್ ಅವ್ರದ್ದು ಆ್ಯಂಬುಲೆನ್ಸ್ ಅಂತ ಬಿಟ್ಟಿದ್ದಾರೆ. ಆ ಆ್ಯಂಬುಲೆನ್ಸಲ್ಲೇ ಪಿಕಪ್ ಮಾಡ್ಕೊಂಬರ್ತೀವಿ, ಬೆಂಗ್ಳೂರಿಗೆ ಬಂದು ಪಿಕಪ್ ಮಾಡ್ತೀವಿ. ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿ ವಾಪಸ್ ಡ್ರಾಪ್ ಮಾಡ್ತೀವಿ. ಈ ಥರ ಪ್ಲ್ಯಾನ್ ಮಾಡ್ತಿದ್ದೀವಿ. ಆ್ಯಂಡ್ ರೀಸೆಂಟ್ ಲಾಸ್ಟ್ ನಾವು ಒಂದು ಕ್ಯಾಂಪ್ ಮಾಡಿದ್ವಿ ಕ್ವೈಟ್ ಕಾರ್ನರ್ ಸ್ಕೂಲ್ ಚಿಕ್ಕಬಳ್ಳಾಪುರದಲ್ಲಿ. ವಿ ಆಲ್ಮೋಸ್ಟ್ ನಮಗೆ ಒಂದು 200 ಪೇಷಂಟ್ಸ್ನ ಸ್ಕ್ರೀನ್ ಮಾಡಿದ್ವಿ. ಅದರಲ್ಲಿ ಲೈಕ್ BPL ಸ್ಕೀಮ್ ಪೇಷಂಟ್ಸ್ ಇರೋ ಥರ ನಾನ್ ಅಫೋರ್ಡಬಲ್ ಕ್ಯಾಟಗರಿ ಪೇಷಂಟ್ಸ್ ನಮ್ಗೆ ಸಿಕ್ಕಿದ್ರು. 20 ಪೇಷಂಟ್ಸನ್ನು ಫಿಲ್ಟರ್ ಆಗಿದ್ರು, ಲೈಕ್ ಹ್ಯಾಸ್ ನೀಡ್ ರಿಯಲಿ ಟ್ರೀಟ್ಮೆಂಟ್, ಲೈಕ್ ಮೆಡಿಕಲ್ ಸಪೋರ್ಟ್ ಬೇಕಿರೋರು ನಮ್ಗೆ ಸಿಕ್ಕಿದ್ರು. ನಾವು ಅವ್ರನ್ನ ಹೈರ್ ಮಾಡ್ಕೊಂಬಂದು ಅಲ್ಲಿ ಅಡ್ಮಿಟ್ ಮಾಡಿಕೊಂಡು, ಸೊ ಕೆಲವೊಂದು ಪೇಷಂಟ್ಸ್ ಏನಾಗ್ತದೆ ಅದೆಲ್ಲ ಡೌಟ್ ಇರೋದು ಕೂಡ ತೊಗೊಂಬಂದಿದ್ವಿ. ವಿ ಹ್ಯಾವ್ ಡನ್ MRI CT ಎಲ್ಲ ಮಾಡಿ ನೆಗೆಟಿವ್ ಇದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಸೊ ಫ್ರೀಯಾಗಿ ನಾವು MRI CT ಎಲ್ಲ ಮಾಡಿಸಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಮೆಡಿಸಿನ್ಸ್ ಬರೆದುಬಿಟ್ಟು ಸೊ ಜನೌಷಧಿ ಕೇಂದ್ರ ಎಲ್ಲೋ ಒಂದು ಕಡಿಮೆ ಕಡೆ ತೊಗೊಳ್ಳಿ ಅಂತ ಕಳಿಸೋದು ಸಂಘಟನೆ ನಡೆದಿದೆ. ಸೊ ಔಟ್ ಆಫ್ 20 ಪೇಷಂಟ್ಸಲ್ಲಿ ನಮಗೆ 15 ಪೇಷಂಟ್ಗೆ ಸರ್ಜರಿ ಬೇಕಾಗಿತ್ತು. ಸೊ ಮೇಯ್ನ್ಲಿ 15 ಪೇಷಂಟ್ಸ್ ಯಾವ ಥರ ಸ್ಪೈನ್, ಇಟ್ಸ್ ಲೈಕ್ ಬೆನ್ನು ಮೂಳೆ ಅಂತೀವಿ. ತುಂಬ ಪೇಷಂಟ್ ಬಡವರಾಗಿರ್ಬೋದು, ಇಲ್ಲ ರೈತರು ಇರ್ತಾರೆ, ತುಂಬ ಜನ ಭಾರ ಹೊತ್ತಿರ್ತು ಸ್ಪೈನ್ ಪ್ರಾಬ್ಲಮ್ ಆದಾಗ L1 L4 ಅಂತ ಪ್ರಾಬ್ಲಮ್ಸ್ ತುಂಬ ಬರ್ತದೆ. ಆ ಥರ ಕೇಸುಗಳು 4 ಮಾಡಿದ್ದೀವಿ. ಇಟ್ ಲೈಕ್ ಕಾಸ್ಟ್ ನಾವು ನಾರ್ಮಲಾಗಿ ಪ್ರೈವೇಟ್ ಹೋಗ್ಬಿಟ್ರೆ ನಿಮಗೆ 1.5 ಲ್ಯಾಕ್ವರೆಗೂ ಆಗುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ ಕಾಸ್ಟ್. ಸ್ಟೇ ಆಗಿರ್ಬೋದು, ಲೈಕ್ ಆಪ್ರೇಷನ್ ಥಿಯೇಟರ್ದಾಗಿರ್ಬೋದು, ಅನಸೆಟಿಸ್ಟು, ಫುಡ್ ಎಲ್ಲ ಟೋಟಲಾಗಿ ನಾವು ಕೌಂಟ್ ತೊಗೊಂಡು ಇಟ್ ಮೇ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ 1.5 ಲ್ಯಾಕ್ ಪರ್ ಕ್ಯಾಂಡಿಡೇಟ್. ನಾವಿಲ್ಲಿ ಆಫ್ಟರ್ ದಿಸ್ ಪ್ರದೀಪ್ ಸರ್ ಆರ್ಡರ್ಸ್ ಅವ್ರು ಹೇಳಿದ್ರು ನಮಗೆ, ಬ್ರದರ್ ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ, ಡೂಯಿಂಗ್ ಕ್ಯಾಂಪ್ಸ್ ಇಸ್ ನಾಟ್ ಆಲ್ ಮೈ ವಿಷನ್, ಐ ಮೀನ್ ಲೈಕ್ ಮೈ ಟಾರ್ಗೆಟ್, ಟ್ರೀಟಿಂಗ್ ದ ಪೇಷಂಟ್ಸ್ ಇಸ್ ಮೈ ಟಾರ್ಗೆಟ್ ಅಂತ ಹೇಳಿದ್ರು ನನಗೆ. ಸೊ ನನಗೆ ಒಂದು ಕಡೆ ಎಲ್ಲೋ ಎಸ್ ವಿ ಆರ್ ಡೂಯಿಂಗ್ ಇಟ್, ವಿ ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗಿ ಚಾನ್ಸ್ ತೊಗೊಂಡ್ವಿ. ಆ್ಯಂಡ್ ಈಸ್ ಆಫರ್ಡ್ ಮಿ ಲೈಕ್ ಒಳ್ಳೆ ಆಫರ್ ಕೊಟ್ಟರು, ಲೈಕ್ ಮಾಡಿಪ್ಪ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ಡೂಯಿಂಗ್ ಇಟ್. ಔಟ್ ಆಫ್ 20 ಪೇಷಂಟ್ಸಲ್ಲಿ 4 ಪೇಷಂಟ್ಸ್ಗೆ ನಾವು ಸ್ಪೈನ್ ಸರ್ಜರಿ ಮಾಡಿದ್ವಿ, ಫ್ರೀಯಾಗಿ ಮಾಡಿದ್ದೀವಿ. ಆ್ಯಂಡ್ 3 ಪೇಷಂಟ್ಸ್ಗೆ ಕ್ಯಾಟ್ರಾಕ್ಟ್ ಲೈಕ್ ಹೈ ಸರ್ಜರಿ ಬೇಕಿತ್ತು, ಮಾಡಿಕೊಳ್ಸಿದ್ವಿ. ಇದೆಲ್ಲ ಲೈಕ್ ಫ್ರೀ ಟ್ರೀಟ್ಮೆಂಟೇ ಮಾಡಿದ್ದೀವಿ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಟುಡೇ ವಿ ಆರ್ ಪ್ಲಾನಿಂಗ್ ಫಾರ್ ಡಿಸ್ಚಾರ್ಜ್. ಆ್ಯಂಡ್ ಚಿಕ್ಕಬಳ್ಳಾಪುರ ಪೀಪಲ್, ಐ ಮೀನ್ ಜನಗಳಿಗೆ ಹೇಳಬೇಕಂದ್ರೆ they so blessed to have such candidate. Like I'm not telling he's like MLA, but I can tell he's a leader. He's a good leader, I can tell him. He's such a vision he has, like I like his this thing, doctor sir. I don't know this thing. And ತುಂಬ ಚೆನ್ನಾಗಿ ರೆಸ್ಪಾಂಡ್ ಪೇಷಂಟ್ ಕಳಿಸಿದ್ಬಿಟ್ಮೇಲೆ ಸೊ ಎವ್ರಿ ಡೇ ಮಾರ್ನಿಂಗ್ 6 o'clock he calls me, ಮ್ಯಾನ್ yesterday I send my constituency people what you are doing, ಏನಾಗಿದೆ, ಸರ್ಜರಿ ಆಯಿತಾ ಇಲ್ವಾ, ಪೇಷಂಟ್ಸ್ ಹೆಂಗಿದ್ದಾರೆ. ಸಮ್ಟೈಮ್ಸ್ ವಿಲ್ ಡೂ ವಿಡಿಯೋ ಕಾಲ್ ಟು ಮೈ ಪರ್ಸ್ನಲ್ ನಂಬರ್ ಅಂಡ್ ಟು ಸಿ ದ ಪೇಷಂಟ್ಸ್. ಸಚ್ ಕೈಂಡ್ ಆಫ್ ಹಾರ್ಟ್ ಹಿ ಈಸ್ ಹ್ಯಾವಿಂಗ್. ಸುಮಾರು ಕೇಸಸ್ಗೆ ಕೆಲವೊಂದಕ್ಕೆಲ್ಲ ಎಕ್ಸೀಡ್ ಆದಾಗ ಏನಾದರೂ ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಇಫ್ ಐ ಕಾಲ್ ಹಿಮ್ ಈ ವಿಲ್ ಟೆಲ್ ನಾನೇ ಕೊಡ್ತೀನಿ ದುಡ್ಡು ಮಾಡಿಸಿ ಅಂತ. ಬಟ್ ಇನ್ಫ್ಯಾಕ್ಟ್ ಇದುವರೆಗೆ ಯಾವುದೋ ಥರ ಆಗಿಲ್ಲ. ಬಟ್ ಈಸ್ ರೆಡಿ ಟು ಹೆಲ್ಪ್ ದ ಪೂರ್ ಪೇಷಂಟ್ಸ್. ಈ ಓಪನಾಗಿ ಹೇಳಬೇಕಂದ್ರೆ ಇಟ್ಸ್ ಬ್ಲೆಸ್ ಟು ಹ್ಯಾಸ್ ಸಚ್ ಕೈಂಡ್ ಆಫ್ ಲೀಡರ್ ನನ್ನ ಕಾಂಟ್ಯಾಕ್ಟಲ್ಲಿರೋದು, ನಾನು ಅವ್ರ ಕಾಂಟ್ಯಾಕ್ಟಲ್ಲಿರೋದು.
ಸೊ ತುಂಬ ಹೆಲ್ಪ್ ಆಗ್ತಿದೆ ಜನಗಳಿಗೆ ಆ್ಯಂಡ್ ನಮಗೂ ತುಂಬ ಖುಷಿ ಆಗ್ತಿದೆ. ಸೊ ನಮ್ಮನ್ನು ನಂಬಿ ಇಷ್ಟು ದೂರ ಪೇಷಂಟ್ಸ್ ಕರ್ಕೊಂಬಂದು ಬಿಡ್ತಿದ್ದಾರೆ ಆ್ಯಂಡ್ ತುಂಬ ಜನಗಳಿಗೆ ನಾವು ಫ್ರೀ ಟ್ರೀಟ್ಮೆಂಟೇ ಮಾಡ್ತಿದ್ದೀವಿ. ಸೊ ಇಟ್ಸ್ ನೈಸ್ ರಿಲೇಷನ್ಶಿಪ್ ಬಿಟ್ವೀನ್ ಅಸ್ ಸರ್. ನಮ್ಮ ಕಂಪನಿ MD ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಮೇನ್ಲಿ CEO ಆಗಿರ್ಬೋದು, ದೇ ಆರ್ ವೆರಿ ಕ್ಲೋಸ್ ಟು ದೆಮ್. ಆ್ಯಂಡ್ ಯಾರು ಪೇಷಂಟ್ಸ್ ಕಂಪ್ಲೇಂಟ್ ಬಂದ ತಕ್ಷಣ ಇಮಿಡಿಯೇಟಾಗಿ ಹೀಲ್ ಕಾಲ್ ಟು ಅವರ್ ಚೇರ್ಮನ್ CEO ಕಾಲ್ ಮಾಡ್ತಾರೆ. ಡೈರೆಕ್ಟರ್ ನಮ್ಮ CEO ಡಾಕ್ಟರ್ ರಮೇಶ್ ಅಂತಿದ್ದಾರೆ, ರಮೇಶ್ ರಾಜು ಸರ್ ಅಂತಿದ್ದಾರೆ. ಸೊ ಹೀಲ್ ಕಾಲ್ ಡೈರೆಕ್ಟ್ ದಟ್ ನಮ್ಮ CEO ಸರ್ ಕಾಲ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ಕೊತಾರೆ, ಪೇಷಂಟ್ ಬಗ್ಗೆ ಡಿಸ್ಕೌಂಟ್ಸ್ಗೋಸ್ಕರ ಬಾದರ್ ಮಾಡ್ತಾರೆ. ಸೊ ಕಡಿಮೆ ಕಾಸ್ಟಲ್ಲಿ ಮಾಡಿ ಅಂತ ಫೋನ್ ಮಾಡ್ತಾರೆ. ಲಿಟ್ರಲಿ ದ ಕಂಪ್ಲೀಟ್ ಲೀಡರ್ ಕ್ವಾಲಿಟೀಸ್ ಈಸ್ ಹ್ಯಾವಿಂಗ್ ಸರ್. ಆ್ಯಂಡ್ ನಮ್ಗೆ ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಅವ್ರಿಗೂ ಕಾನ್ಸ್ಟೆನ್ಸಿ ಪೇಷಂಟ್ಸ್ಗಳು ತುಂಬ ಯೂಸ್ ಆಗ್ತಿದೆ. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ದ ಸಪೋರ್ಟ್ ಫ್ರಮ್ ಪ್ರದೀಪ್ ಸರ್. ಆ್ಯಂಡ್ ವಿ ಆರ್ ರೆಡಿ ಟು ಡೂ ಕಪಲ್ ಆಫ್ ಕ್ಯಾಂಪ್ಸ್ ಆರ್ ಲಾಟ್ ಆಫ್ ಕ್ಯಾಂಪ್ಸ್ ಇನ್ ಅ ಯೂಸ್ ದಿಸ್ ಥಿಂಗ್. ಸೊ ದಿಸ್ ಹೌ ವಿ ಫೀಲಿಂಗ್ ವಿತ್ ರಿಲೇಷನ್ಶಿಪ್ ವಿತ್ ಪ್ರದೀಪ್ ಸರ್. ಇಟ್ಸ್ ವೆರಿ ಗುಡ್ ರಿಲೇಷನ್ಶಿಪ್ ಸರ್. ವಿ ಕಾಂಟ್ ಎಕ್ಸ್ಪ್ರೆಸ್. ಇಟ್ಸ್ ಅ ನೈಸ್ ಪರ್ಸನ್. ಅದೇ ಹೇಳ್ತೀನಲ್ಲ, ಒಂದು ಸಲ ಕ್ಯಾಂಪಿಂದ ಬಂದ ಪೇಷಂಟ್ಸ್ಗೆ ಸುಮ್ಮನೆ ಬಿಟ್ಬಿಡಲ್ಲ ಅವರು. ಜಸ್ಟ್ ಕೀಪ್ ಆನ್ ಡಿಸ್ಟರ್ಬಿಂಗ್ ಮೀ. ಏನಾಯ್ತಪ್ಪ ಮಧು ಅವರ ಏನಾಯಿತು, ಇಲ್ಲಿ ರೆಸ್ಪೆಕ್ಟ್ ಮೀ ಲಾಟ್. ಮಧು ಸರ್ ಏನಾಯಿತು, ಪೇಷಂಟ್ಸ್ ಏನಾಗಿದೆ. ಸೊ ಇವನ್ ಐ ವಿಲ್ ರೆಸ್ಪೆಕ್ಟ್ ಹಿಮ್ ಟೂ ಮಚ್ ಬಿಕಾಸ್ ಈಸ್ ಲೈಕ್ ಹೇಳ್ತೀನಲ್ಲ, ದ ಕೈಂಡ್ ಆಫ್ ಹ್ಯುಮ್ಯಾನಿಟಿ ಈಸ್ ಹ್ಯಾವಿಂಗ್. ಸೊ ಈಸ್ ವೆರಿ ನೈಸ್ ಇದು ಸರ್. ಸೊ ಬ್ಲೆಸ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಲೀಡರ್ ಇನ್ ಅವರ್ ಬ್ರ್ಯಾಂಡ್ ಇಂಟ್ರಾಕ್ಟ್ ಆಗೋದು ನಮ್ಗೆ ತುಂಬ ಖುಷಿ ಆಗ್ತಿದೆ.